ಜಾತಕ ತಗೊಂಡ್ ತೋರ್ಸಕ್ ಹೋದ್ನಂತೆ. ಜ್ಯೋತಿಷಿ ಕೈಗೆ ಜಾತಕ ಕೊಡ್ತಾ ಇದ್ದಂಗೆ ನೋಡ್ದ ಜ್ಯೋತಿಷಿ. ಓಹೋ, ನಿನ್ನ ಹೆಸರು ರಾಮಯ್ಯ ಅಂತಂತ ನೋಡ್ತಾ ಇದ್ನ. ಆಶ್ಚರ್ಯ ಆಗೋಯ್ತು ಅವನ್ಗೆ. ಓ, ಏನಿದು 100% ಹೇಳ್ತಾವ್ರಲ್ಲ. ನಿಜ ಸ್ವಾಮಿ, ನಿಮ್ ಮಾತು ನಿಜ. ನಿನ್ನ ಹೆಂಡತಿ ಹೆಸರು ಲಕ್ಷ್ಮೀದೇವಿ. ಓಹೋ ಸ್ವಾಮಿ, ಸತ್ಯವಾದ ಮಾತು ಇದು, ಸತ್ಯವಾದ. ಎಂತ ಜ್ಯೋತಿಷಿಗಳು. ನಿನಗಿಬ್ರು ಮಕ್ಕಳು, ಒಬ್ನ ಹೆಸರು ಸುರೇಶ, ಇನ್ನೊಬ್ನ ಹೆಸರು ನರೇಶ. ಓಹೋ ಸ್ವಾಮಿ, ಇವ್ರು ನಿಜವಾಗ್ಲೂ ಜ್ಯೋತಿಷಿ ಹೇಳವ್ರೆ ಬಿಡಿ. ನಾನ್ ಜಾತಕ ನೋಡ್ತಾ ಇದ್ದಂಗೆ ಈ ರೀತಿ ಎಲ್ಲರ ಹೆಸರು ಹೇಳ್ಬಿಟ್ನಲ್ಲ ಅಂದ್ಬಿಟ್ಟು 5,001 ರೂಪಾಯಿ ವಿಳ್ಯದೆಲ್ಲ ಮೇಲೆ ಮಡಗ್ಬಿಟ್ನಂತೆ ಜ್ಯೋತಿಷಿ ಅವ್ರಿಗ. ಆಗ ಸ್ವಾಮಿ ಹೆಂಗ್ ಗೊತ್ತಾಯ್ತು ಈ ವಿಚಾರ ನಿಮ್ಗೆ ಅಂತ ಕೇಳಿದ್ನಂತ. ಆಗ ಜ್ಯೋತಿಷಿ ಏನ್ ಹೇಳಿದ್ನಂತ ಗೊತ್ತಾ? ಊಟಗೆಟ್ಟವನೇ, ಜ್ಯೋತಿಷಿ ತರ್ಕ ಜಾತಕ ತಕ ಬರ್ಬೇಕು, ಮರ್ತ್ಬಿಟ್ಟು ನೀನು ರೇಷನ್ ಕಾರ್ಡ್ ತಕ ಬಂದ್ ಕೊಟ್ಟಿದ್ದೀಯ. ಜಾತಕ ತಗೊಬರಕ್ಕೆ ಅರ್ಜೆಂಟ್ ನೋಡ್ಬೇಕಿದ್ನಲ್ಲ, ರೇಷನ್ ಕಾರ್ಡ್ ಕೈ ಸಿಟ್ಟು ಎತ್ಕೊಂಡ್ಬಂದು ಕೊಟ್ಬಿಟ್ಟವನೆ. ಹಂಗೆ ಜ್ಯೋತಿಷಿ ಶಾಸ್ತ್ರ ನಂಬಿ ಬಾಳದಲ್ಲ, ನಮ್ಮ ದುಡಿಮೆಯನ್ನ ನಂಬಿ ಬದುಕ್ಬೇಕು.